ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿದಾರಲ್ಲ, ಅವರು ಬಿ ಜೆ ಪಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನ ಸರಿಪಡಿಸೋಕೆ ಹೋಗ್ತಾರೆ. ಆರ್ ಎಸ್ ಎಸ್ನಲ್ಲಿ ಎಲ್ಲೋ ಏನೋ ಪ್ರಾಬ್ಲಮ್ ಆದರೆ ಅದು ಹೆಂಗೆ ಸರಿಪಡಿಸ್ಕೊಳ್ಬೇಕು ಅಂತ ಪುಕ್ಕಟೆಯಾಗಿ ಇವರು ಸಲಹೆಗಳನ್ನು ಕೊಡ್ತಾರೆ. ದೆಹಲಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಇವರು ಸಲಹೆಗಳು ರೆಡಿ ಇರ್ತಾರೆ ಮೈಕ್ ಎದುರಿಗೆ ಮಾತಾಡಲಿಕ್ಕೆ, ಅದೇನು ಸೊಲ್ಯೂಷನ್ ಇದೆ ಅಂತ ಹೇಳಕ್ಕೆ. ಆದರೆ ಅವರದೇ ಜಿಲ್ಲೆಯಲ್ಲಿ ಪ್ರತಿ ಬಾರಿ SSLC PUC ರಿಸಲ್ಟ್ ಬಂದಾಗ ಇವ್ರು ಕಡೆಯ ಸ್ಥಾನದಲ್ಲಿ ಇರ್ತಾರಲ್ಲ, ಅದನ್ನ ಹೆಂಗೆ ಸರಿಪಡಿಸ್ಕೊಳ್ಳೋದು ಅನ್ನೋದು ಮಾತ್ರ ಇವ್ರಿಗೆ ಗೊತ್ತಿಲ್ಲ. ಅಥವಾ ಅವ್ರ ಮನಸ್ಥಿತಿ ಹೆಂಗೆ ಅಂದರೆ ಎಲ್ಲದಕ್ಕೂ ರಿಯಾಕ್ಟ್ ಮಾಡಿ ಮಾಡಿ ಉಲ್ಟಾ ಅನ್ನೋ ಥರ ಆಗಿ ಅವ್ರು ಕೆಳಗಿನಿಂದ ನೋಡಿಕೊಂಡು ನಾವೇ ಫಸ್ಟ್ ಇದ್ದೀವಿ ಅಂತ ಅಂದ್ಕೊಂಡು ಸಮಾಧಾನ ಪಡ್ಕೋತಾರೋ ಅದು ಗೊತ್ತಿಲ್ಲ. ಯಾಕೆ ಖರ್ಗೆಯವರು ಅವರ ಜಿಲ್ಲೆಯ ಶಿಕ್ಷಣದ ವ್ಯವಸ್ಥೆಯನ್ನು, ಶೈಕ್ಷಣಿಕ ಗುಣಮಟ್ಟವನ್ನು, ರಿಸಲ್ಟ್ ಬಂದಾಗ ಫಲಿತಾಂಶದ ಒಂದು ಗ್ರಾಫ್ ಲೆವೆಲ್ ಇರುತ್ತಲ್ಲ ಅದನ್ನು ಹೆಚ್ಚಿಸ್ಲಿಕ್ಕೆ ಯಾಕೆ ಪ್ರಯತ್ನ ಪಡ್ತಾ ಇಲ್ಲ? ಇದು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಎಸ್ ವೀಕ್ಷಕರೇ, ಈಗ SSLC PUC ರಿಸಲ್ಟ್ ಯಾವಾಗ ಬಂದರೂ ಕೂಡ ಮೊದಲ ಸ್ಥಾನಗಳು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಥರ ಇರ್ತವೆ. ನೀವು ಕೆಳಗಿನಿಂದ ನೋಡಿದಾಗ ಕಲಬುರಗಿ, ಯಾದಗಿರಿ ಈ ಥರ ಶುರುವಾಗ್ತದೆ. ಕಲಬುರಗಿ ಲಾಸ್ಟ್. ಯಾಕದು ಲಾಸ್ಟ್ ಇರುತ್ತೆ? ಬೇರೆ ಜಿಲ್ಲೆಗಳಿಗೂ ಕಲಬುರಗಿಗೂ ಅಭಿವೃದ್ಧಿಯಲ್ಲಿ ಹಿಂದಿದೆ, ಓಕೆ ಒಪ್ಕೊಳ್ಳೋಣ. ಮಳೆ ಕಡಿಮೆ ಆಗುತ್ತೆ, ಬಿಸಿಲು ಜಾಸ್ತಿ, ಹೌದು ಒಪ್ಕೊಳ್ಳೋಣ. ಶೈಕ್ಷಣಿಕ ಗುಣಮಟ್ಟದಲ್ಲಿ ಯಾಕೆ ಕಳಪೆಯ ಸಾಧನೆ ಕಲಬುರಗಿ ಯಾವಾಗಲೂ ಮಾಡುತ್ತೆ? ಬದ್ಧತೆ ಇಲ್ವಾ ಅಲ್ಲಿ ರಾಜಕಾರಣಿಗಳಿಗೆ? ಅವರ ಜಿಲ್ಲೆಯ ವಿದ್ಯಾರ್ಥಿಗಳು, ಅವರ ಜಿಲ್ಲೆಯ ಜನ ವಿದ್ಯಾವಂತರಾಗೋದು, ಬುದ್ಧಿವಂತರಾಗೋದು ಅವ್ರಿಗೆ ಬೇಕಾಗಿಲ್ವಾ? ಯಾಕೆ ಹಾಗಾದರೆ ಕಲಬುರಗಿ ಕೊನೆ ಸ್ಥಾನದಲ್ಲಿರುತ್ತೆ? ಇದಕ್ಕೆ ಕಾರಣ ಏನು? ಈ ಕೊನೆಯ ಸ್ಥಾನದಿಂದ ಮೇಲ್ ಬರಲಿಕ್ಕೆ ಮಾಡಬೇಕಾದಂತಹ ಪರಿಹಾರಗಳೇನೇನು, ಸಮಸ್ಯೆಗಳನ್ನು ಪರಿಹರಿಸೋ ದಾರಿಗಳೇನು ಅನ್ನೋದನ್ನು ಅಲ್ಲಿ ರಾಜಕಾರಣಿಗಳು ಯಾಕೆ ಪ್ರಯತ್ನ ಪಡ್ತಾ ಇಲ್ಲ? ಫಾರ್ ಎಕ್ಸಾಂಪಲ್ ಕಲಬುರಗಿ ಅಂತಲೇ ತಗೊಳ್ಳಿ. ಕಲಬುರಗಿ ಇನ್ಚಾರ್ಜ್ ಮಿನಿಸ್ಟ್ರಿ ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಷ್ಟು ವರ್ಷಗಳಿಂದ ಅಲ್ಲಿಯೇ ಉಸ್ತುವಾರಿ ಮಂತ್ರಿ ಇದ್ರು. ಅದಾದಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಇನ್ಚಾರ್ಜ್ ಮಿನಿಸ್ಟರ್ ಕಲಬುರಗಿ. ಯಾಕೆ SSLC ಅಥವಾ PUC ರಿಸಲ್ಟ್, SSLC PUC ರಿಸಲ್ಟ್ ಅಂದರೆ ಅಲ್ಲಿಯ ಶೈಕ್ಷಣಿಕ ಗುಣಮಟ್ಟಕ್ಕೆ ಹಿಡಿತಾ ಇರುವಂಥ ಕನ್ನಡಿ, ಒಂದು ಅಳತೆಗೋಲು ಅಲ್ವಾ, ಒಂದು ಮ್ಯಾಥಮೆಟಿಕ್ಸ್, ಅದು ಒಂದು ಲೆಕ್ಕಾಚಾರ. ಯಾಕೆ ಶೈಕ್ಷಣಿಕವಾಗಿ ಕಲಬುರಗಿ ಇಷ್ಟೆಲ್ಲ ಹಿಂದುಳಿದಿದೆ? ಕಾರಣ ಏನು? ಓಕೆ, ರಾಜಕೀಯ ವಿಶ್ಲೇಷಕರು ಮಾತನಾಡೋ ಪ್ರಕಾರ ಅಲ್ಲಿ ಹಸಿವಿನ ಸಮಸ್ಯೆ ಇದೆ, ಬಡತನ, ನಿರುದ್ಯೋಗ ತಾಂಡವವಾಡ್ತಾ ಇದೆ. ಹಾಗಾಗಿ ಅಲ್ಲಿಯ ಜನ ಗುಳೆ ಹೋಗ್ತಾರೆ ಅನ್ನುವಂಥದ್ದು ಪ್ರಮುಖವಾದಂಥ ಕಾರಣ. ಅದನ್ನು ಸರಿಪಡಿಸ್ಲಿಕ್ಕೆ ಅಲ್ಲಿಯ ಮಂತ್ರಿಗಳು ತೆಗೆದುಕೊಂಡಿರೋ ಕ್ರಮಗಳೇನು ಅನ್ನೋದನ್ನು ಇಲ್ಲಿವರೆಗೂ ನೋಡಿದ್ರು, ಏನೂ ಇಲ್ಲ. ಎಸ್, ಹಸಿವಿನ ಸಮಸ್ಯೆ ಅಷ್ಟಿರುವಂಥ ಕಲಬುರಗಿಯಲ್ಲಿ ಗೆದ್ದು ಬರುವ ಈ ಖರ್ಗೆ ಮತ್ತು ಇವರ ಮಗನ ಆಸ್ತಿ ಎಷ್ಟಿದೆ? ಇದು ಎಲ್ಲಿಂದ ಬಂತು? ಇವರು ಅಲ್ಲಿ ಸಾವಿರಾರು ಕೋಟಿಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದಾದರೆ ಅಲ್ಲಿಯ ಜನರನ್ನು ಹೊಟ್ಟೆ ತುಂಬಿಸುವ ಕೆಲಸವನ್ನು ಇವ್ರಿಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ? ಇದರ ಹಿಂದಿನ ಪ್ರಮುಖ ನಿಗೂಢ ಕಾರಣ ಏನು? ಯಾಕೆ ಇಲ್ಲಿಯ ಜನ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಇಷ್ಟೆಲ್ಲ ಹಿಂದುಳಿದ್ರೂ ಕೂಡ ಇವರನ್ನೇ ಪದೇ ಪದೇ ಯಾಕೆ ಮತ ನೀಡಿ ಗೆಲ್ಲಿಸ್ತಾರೆ? ದೂರದಲ್ಲಿ RSSನಲ್ಲಿ ಏನೋ ಸಮಸ್ಯೆ ಆದರೆ ಪುಕ್ಕಟ್ಟೆಯಾಗಿ ಸಲಹೆ ಕೊಡುವ ಪ್ರಿಯಾಂಕ್ ಖರ್ಗೆ ಅವರ ಜಿಲ್ಲೆಯ ವಿದ್ಯಾರ್ಥಿಗಳು ಯಾಕೆ ಓದುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಏನಾದರೂ ರಿಸರ್ಚ್ ಮಾಡಿದಾರಾ? ಏನಾದರೂ ಪರಿಹಾರ ಕಂಡು ಹಿಡಿದಿದ್ದಾರಾ? ಬೇರೆ ನಾಯಕರ ಬಗ್ಗೆ, ನರೇಂದ್ರ ಮೋದಿ ಅವರ ಬಗ್ಗೆ, ಅಮಿತ್ ಶಾ ಬಗ್ಗೆ, RSS ಬಗ್ಗೆ, ಮೋಹನ್ ಭಾಗವತ್ ಅವರ ಬಗ್ಗೆ ಏನೇನೋ ಹೇಳಿಕೆ ಕೊಡುವಂಥ ಪ್ರಿಯಾಂಕ್ ಖರ್ಗೆ ಅವರ ಜಿಲ್ಲೆಯಲ್ಲಿ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸಲಿಕ್ಕೆ ಯಾವ ಕ್ರಮಗಳನ್ನು ಅವರು ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಏನಾದರೂ ಕೊಡ್ತಾರಾ? ಅದಕ್ಕೇನಾದರೂ ಪ್ರೆಸ್ ಮೀಟ್ ಕರೆಯೋ ಧೈರ್ಯ ಅಥವಾ ತಾಕತ್ತು ಪ್ರಿಯಾಂಕ್ ಖರ್ಗೆಗೆ ಇದೆಯಾ? BJPಯ ಬೇರೆ ತೀರ್ಮಾನಗಳ ಬಗ್ಗೆ, BJPಯ ಬೇರೆ ಹೇಳಿಕೆಗಳ ಬಗ್ಗೆ ಏನಾದರೂ ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿದಾಗ ಇಮಿಡಿಯೇಟ್ ಪ್ರೆಸ್ ಮೀಟ್ ಕರೀತಾರಲ್ಲ, ಅದೇ ಪ್ರಿಯಾಂಕ್ ಖರ್ಗೆ ಇವತ್ತು ಕಲಬುರಗಿಯಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಏನು ಕ್ರಮಗಳನ್ನು ಕೈಗೊಂಡಿದ್ದೀವಿ ಅಂತ ಹೇಳೋದಕ್ಕೆ ಪ್ರೆಸ್ ಮೀಟ್ ಕರೀತಾರಾ? ನರೇಂದ್ರ ಮೋದಿ ಒಬ್ಬ ಭಯೋತ್ಪಾದಕ ಅಂತ ಹೇಳುವಂಥ ಖರ್ಗೆ ಅವರು ಕಲಬುರಗಿಯಲ್ಲಿ ಶೈಕ್ಷಣಿಕ ಗುಣಮಟ್ಟ ಹಿಂದುಳಿಲಿಕ್ಕೆ, ತೀರಾ ಕಳಪೆ ಆಗಲಿಕ್ಕೆ ಕಾರಣರಾದವರು ಟೆರರಿಸ್ಟ್ ಅನ್ನುವಂಥ ಹೇಳಿಕೆಯನ್ನೇನಾದರೂ ಕೊಡ್ಲಿಕ್ಕೆ ಧೈರ್ಯ ಮಾಡ್ತಾರಾ? ಒಟ್ಟಿನಲ್ಲಿ ರಾಜಕಾರಣಿಗಳು ತಮ್ಮ ಜಿಲ್ಲೆಯ ಅಭಿವೃದ್ಧಿಯನ್ನು ಮರೆತು ಸ್ವಹಿತಾಸಕ್ತಿ, ಸ್ವಂತ ಲಾಭಕ್ಕೋಸ್ಕರ
ಅಧಿಕಾರವನ್ನು ಚಲಾಯಿಸಿದರೆ ಯಾವ ರೀತಿಯ ಜಿಲ್ಲೆ ನಿರ್ಮಾಣ ಆಗುತ್ತೆ ಅನ್ನೋದಕ್ಕೆ ಕಲಬುರಗಿ ಬೆಟರ್ ಎಕ್ಸಾಂಪಲ್ ಅನ್ಸುತ್ತೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.